ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವಾಗ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಮಧ್ಯಾಹ್ನ ಆಗಿದೆ. ಸೊ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಕೇಕ್ ಪ್ರಿಪೇರ್ ಮಾಡ್ತಾಯಿದ್ದೀನಿ, ಚಾಕ್ಲೇಟ್ ಕೇಕ್. ಸೊ ಈ ಬಿಸ್ಕಿಟ್ಸನ್ನು ತೊಗೊಂಡು ಇದರಿಂದ ನಾನು ಕೇಕ್ ಮಾಡ್ತೀನಿ. ಸೊ ಏನು ಸ್ಪೆಷಲು ಅಂತಂದರೆ ಇವತ್ತು ನನ್ನ ಹಸ್ಬೆಂಡ್ನ ಬರ್ಡೇ, ಅಂದರೆ ಪರಶುರಾಮ್ ಅವರ ಬರ್ಡೇ ಇವತ್ತು. ಸೊ ಹಾಗಾಗಿ ಹೊರಗಡೆಯಿಂದ ಕೇಕ್ ತರೋ ಬದಲು ಈ ಥರ ಮನೆಯಲ್ಲೇ ಹೆಲ್ದಿಯಾಗಿ, ಹೈಜೀನಾಗಿ ಮತ್ತು ನಮಗೆ ಎಷ್ಟು ಬೇಕು ಅಷ್ಟೇ ಸಿಗುತ್ತೆ. ಹೊರಗಡೆ ಹೋದರೆ ಆಲ್ಮೋಸ್ಟ್ ನಾವು ½ kg ತೊಗೋಬೇಕಾಗತ್ತೆ. ಸೊ ನಮ್ಮನೇಲಿ ಅಷ್ಟೆಲ್ಲ ಖಾಲಿ ಆಗೋದಿಲ್ಲ. ಅಂದರೆ ಅಷ್ಟು ಪಡೋದಿಲ್ಲ, ಒಂದು ಸಲ ತಿಂದರೆ ಸಾಕು ನಮಗೆ. ಸೊ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ನಾನು ಕೇಕನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಜಸ್ಟ್ ಕ್ವಿಕ್ ರೆಸಿಪಿನ ತಿಳಿಸ್ತೀನಿ ಇದರದ್ದು. ಸೊ ತುಂಬ ಈಸಿ ಇದೆ. ಈ ಥರ ಫ್ಯಾಬ್ ಬಿಸ್ಕಿಟ್ಸ್ ಅಥವಾ ಸ್ಯಾಂಡ್ವಿಚ್ ಬಿಸ್ಕಿಟ್ಸ್ ಅಂತ ಬರುತ್ತೆ ಇದು. ಸೊ ಇದನ್ನು ತೊಗೊಂಡು ಈಗ ಮಿಕ್ಸಿಯಲ್ಲಿ ಸ್ವಲ್ಪ 1 ಕಪ್ಪಷ್ಟು ಹಾಲು ಹಾಕಿ ಇದನ್ನು ರುಬ್ಕೋತೀನಿ. ಸೊ ಇದು ನಮ್ಮ ಬ್ಯಾಟರ್ ರೆಡಿ ಆಗುತ್ತೆ. ಸೊ ಈ ಬ್ಯಾಟರಲ್ಲಿ ನಾವು ಒಂದು 2 ಸ್ಪೂನಷ್ಟು ಅಥವಾ 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ ಸಿಗುತ್ತೆ. ಬೇಕಿಂಗ್ ಪೌಡರ್ ಹಾಕಬೇಕು. ಸೊ ಇವತ್ತು ಸ್ವಲ್ಪ ಬೇರೆ ಟ್ರೈ ಮಾಡೋಣ ಅಂತ ಬೇಕಿಂಗ್ ಪೌಡರ್ ಬದಲು 1 ಪ್ಯಾಕೆಟ್ ಈನೋನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದರಿಂದ ಕೂಡ ತುಂಬ ಚೆನ್ನಾಗಿ ಪ್ಲಫಿನೆಸ್ ಬರುತ್ತೆ ಕೇಕ್ಗೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಮ ಹತ್ರ ಈನೋ ಪೌಡ್ರ್ ಇಲ್ಲ ಅಂತಂದರೆ ಬೇಕಿಂಗ್ ಪೌಡರ್ ಇಸ್ ದ ಬೆಸ್ಟ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಪ್ಲಫಿಯಾಗಿ ಚೆನ್ನಾಗಿ ಸಾಫ್ಟಾಗಿ ಕೇಕ್. ಸೊ ಇಷ್ಟೇ, ಬ್ಯಾಟರ್ ರೆಡಿಯಾಗಿದೆ. ಸೊ ನನ್ನ ಹತ್ರ ಕೇಕ್ ಟಿನ್ ಏನಿದೆ ಅದಕ್ಕೆ ಸ್ವಲ್ಪ ನಾನು ತುಪ್ಪ ಅಥವಾ ಎಣ್ಣೆ ಸವರಿ ಈಗ ಆ ಬ್ಯಾಟ್ರನ್ನು ಇದಕ್ಕೆ ಹಾಕೋ. ಈಗ ಇದನ್ನು ಅವನಲ್ಲಿ ಇಟ್ಟು ಬೇಕ್ ಮಾಡಬೇಕು. ಸೊ ಹಾಗಾಗಿ ನಾನು ಅವನ್ನ ಫಸ್ಟು ಪ್ರೀಹೀಟ್ ಮಾಡ್ಕೊಳ್ತೀನಿ. ಪ್ರೀಹೀಟ್ ತುಂಬ ಇಂಪಾರ್ಟೆಂಟ್. ಪ್ರೀಹೀಟ್ ಮಾಡೋದ್ರಿಂದ ಏನಾದರೂ ಬ್ಯಾಡ್ ಸ್ಮೆಲ್ ಇದ್ದರೆ ಅವನಲ್ಲಿ ಅದೆಲ್ಲ ಹೊರಗಡೆ ಹೋಗುತ್ತೆ. ಮತ್ತು ಚೆನ್ನಾಗಿ ಅಂದರೆ ಯಾವುದೇ ಡಿಶ್ ಇರಲಿ ಅದು ಫ್ರೆಶ್ ಆಗಿ ಬರುತ್ತೆ. ಸೊ ಹಾಗಾಗಿ ಪ್ರೀಹೀಟ್ ಮಾಡ್ತಾರೆ. ಮತ್ತು ತುಂಬ ಬೇಗ ಕೂಡ ಆಗುತ್ತೆ ಫುಡ್ ಪ್ರಿಪ್ರೇಷನ್. ಸೊ 180 ಡಿಗ್ರಿ 10 ಮಿನಿಟ್ಸ್ಗೆ ನಾನು ಪ್ರೀಹೀಟ್ ಮಾಡ್ತಾಯಿದ್ದೀನಿ. ಈಗ ಅದು 10 ಮಿನಿಟ್ಸ್ ಪ್ರೀ ಹೀಟ್ ಆಗಿದೆ. ಮತ್ತು ನಾನು ಸೆಟ್ ಮಾಡಿದೆ, 180 ಡಿಗ್ರಿನೇ ಇಟ್ಟಿದ್ದೀನಿ. 35 to 40 ಮಿನಿಟ್ಸ್ ಇಟ್ಟಿದ್ದೀನಿ. ಸೊ ಇದನ್ನು ಟ್ರೇ ಮೇಲೆ ಈಗ ಟಿನ್ ಇಟ್ಟು ಈಗ ಇದನ್ನು ಬೇಕ್ ಮಾಡ್ತೀನಿ. 35 ಮಿನಿಟ್ಸ್ ಬೇಕ್ ಮಾಡಿ. ಸೊ ಒಂದು 35 ಮಿನಿಟ್ಸ್ ಆದಮೇಲೆ ನಾನು ಆಫ್ ಮಾಡಿದೆ ಅವನ್ನು. ಸೊ ಇದನ್ನು ನಾನು ಕಂಪ್ಲೀಟಾಗಿ ಕೂಲ್ ಆಗೋವರೆಗೂ ಬಿಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಚೆಕ್ ಮಾಡ್ತಾಯಿದ್ದೀನಿ ಬೆಂದಿದೆ ಇಲ್ಲ ಅಂತ. ಸೊ ನೋಡಿ, ಚಾಕುವಿಂದ ಚೆಕ್ ಮಾಡಿದೆ, ಹಿಟ್ಟು ಹತ್ಕೊಂಡಿಲ್ಲ ಚಾಕುಗೆ. ಸೊ ಪೂರ್ತಿಯಾಗಿ ಸರಿಯಾಗಿ ಬೆಂದಿದೆ ಅಂತ ಅರ್ಥ. ಈಗ ಬಿಸ್ಕಿಟ್ಸಲ್ಲಿ ಇರೋವಂಥ ಏನು ಕ್ರೀಮ್ ಇದೆ ಅದನ್ನು ಸಪ್ರೇಟ್ ಮಾಡಿದ್ದೆ. ಸೊ ಅದರಲ್ಲಿ ಒಂದು 2 ಸ್ಪೂನಷ್ಟು ಹಾಲನ್ನು ಹಾಕಿ ಕಲಿಸ್ಕೊಂಡಿದ್ದೀನಿ. ಈ ಥರ ಒಂದು ಕ್ರೀಮಿ ಸ್ಟ್ರಕ್ಚರ್ ಬಂದಿದೆ. ಸೊ ಇದರಿಂದ ನೀವು ಕೇಕ್ ಮೇಲ್ಗಡೆ ಇದು ಹ್ಯಾಪಿ ಬರ್ಡೇ ಅಂತ ಬರಿಬೋದು. ಹ್ಯಾಪಿ ಬರ್ಡೇ ಅಂತ ಬರೆಯೋದಕ್ಕೆ ಯೂಸ್ ಮಾಡ್ಕೋಬೋದು. ಅಥವಾ ಕೇಕನ್ನು ಮಧ್ಯ ಕಟ್ ಮಾಡಿ ಅಲ್ಲಿ ಅಪ್ಲೈ ಮಾಡಿ ಮತ್ತೆ ನೀವು ಅದನ್ನು ಇಡ್ಬೋದು. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈಗ ಸಂಜೆ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಅಂದ್ಕೊಳ್ತಾ ಇದ್ದೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು, ಯಾಕಂದರೆ ಇವತ್ತು ಸ್ಪೆಷಲ್ ಡೇ ಇದೆ. ಸೊ ಹಾಗಾಗಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಮತ್ತು ಎಲ್ಲನೂ ಏನೇನಾಗುತ್ತೆ ಎಲ್ಲ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಆದರೆ ಆಗಲಿಲ್ಲ, ಯಾಕಂದರೆ ತುಂಬ ಬ್ಯುಸಿ ಆಗಿಬಿಟ್ಟೆ. ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು. ಸೊ ಹಾಗಾಗಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹೊರಗಡೆ ಹೋಗ್ತಾಯಿದ್ದೀವಿ. ಇವತ್ತು ಏನು ಸ್ಪೆಷಲ್ ಡೇ ಅಂತಂದರೆ ನನ್ನ ಹಸ್ಬೆಂಡ್ನ ಬರ್ಡೇ. ಸೊ ಅವ್ರಿಗೋಸ್ಕರ ಏನಾದರೂ ಶಾಪಿಂಗ್ ಅಂದರೆ ನನ್ನ ಕಡೆಯಿಂದ ಏನಾದರೂ ಗಿಫ್ಟ್ ಕೊಡಿಸೋದಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಮಾಮೂಲಿ ನಾನು ಅವ್ರಿಗೆ ಅಂತ ಏನಾದರೂ ಶರ್ಟ್ ಅಥವಾ ಲಾಸ್ಟ್ ಟೈಮ್ ನಾನು ಬೆಲ್ಟ್ ಕೊಟ್ಟಿದ್ದೆ, ಮತ್ತು ಅದ್ರ ಲಾಸ್ಟ್ ಟೈಮ್ ನಾನು ವಾಲೆಟ್ ಕೊಟ್ಟಿದ್ದೆ. ಸೊ ಈ ಥರ ಎಲ್ಲ ಒಂದೊಂದಾಗಿ ಅವ್ರಿಗೆ ನಾನು ಗಿಫ್ಟ್ ಕೊಟ್ಟಿದ್ದೀನಿ. ಸೊ ಇವಾಗ ಲಾಸ್ಟ್ ಇಯರ್ ಆ್ಯಕ್ಚುಲಿ ಅವ್ರು ಬೇಡ ಅಂತಂದರು. ಎಷ್ಟು ಇದು ಮಾಡಿದ್ರು ಅವರು, ಅಂದರೆ ಯೂಶ್ವಲಿ ಶರ್ಟೇ ಅಲ್ವ, ಅಂದರೆ ಹುಡುಗರಿಗೆ ಅಷ್ಟು ಆಪ್ಷನ್ಸ್ ಇರೋದಿಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ನಾನು ಪ್ಲ್ಯಾನ್ ಮಾಡಿದ್ದೆ ಶರ್ಟ್ ಕೊಡಿಸೋಣ ಅಂತ. ಸೊ ಅವರು ಬೇಡ ಅಂದರು, ಅಂದರೆ ಬ್ಯುಸಿ ಕೂಡ ಇದ್ದರು, ಬರಲಿಲ್ಲ ಅವ್ರು ನನ್ನ ಜೊತೆ. ಯಾಕಂದರೆ ಆ ಸೈಜ್ ನಾನು ಹೋಗಿ ತೊಗೊಂಡು ಬರೋದಕ್ಕೂ ಮತ್ತು ಅವ್ರು ಬಂದು ನೋಡೋದಕ್ಕೂ ತುಂಬಾ ವೇರಿಯಸ್
ಬರುತ್ತೆ, ವೇರಿಯೇಷನ್ ಬರುತ್ತೆ. ಹಾಗಾಗಿ ಬೇಡ ಅಂದರು ಲಾಸ್ಟ್ ಇಯರ್, ಸೊ ಏನೂ ಕೊಡೋಕ್ಕಾಗಲಿಲ್ಲ. ಸೊ ಈ ಸಲ ಅಟ್ಲೀಸ್ಟ್ ಈ ಸಲ ಏನಾದರೂ ಬನ್ನಿ ಅಂತ ಫೋರ್ಸಿಬಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅವರಿಗೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ಆ್ಯಕ್ಚುಲಿ ಶಾಪಿಂಗ್ ಅಂದರೆ. ನಮಗಾದ್ರೆ ಹೆಂಗೆ ಹೆಣ್ಮಕ್ಳಿಗೆ ಶಾಪಿಂಗ್ ಅಂದ ತಕ್ಷಣ ನಾವು ಯಾವಾಗಲೂ ಎವರ್ ರೆಡಿಯಾಗಿರ್ತೀವಿ, ಆದರೆ ಅವ್ರಿಗೆ ಹಾಗಲ್ಲ. ಸೊ ಆದ್ರೂ ನನಗೆ ನನ್ನ ಕಡೆಯಿಂದ, ಯಾಕಂದರೆ ನಾನು ಎವ್ರಿ ಬರ್ಡೇಗೂ ಏನಾದರೂ ಒಂದು ಗಿಫ್ಟ್ ಇದ್ದೇ ಇರುತ್ತೆ. ಸೊ ಅವ್ರಿಗೆ ಅಟ್ಲೀಸ್ಟ್ ನನ್ನ ಕಡೆಯಿಂದ ಗಿಫ್ಟ್ ಅಂತ ನಾನು ಕೊಡಿಸ್ಬೇಕು ಅಂತ ನನಗೆ ಆಸೆ. ಅಂದರೆ ನನ್ನ ಕಡೆಯಿಂದ ನನ್ನ ಸೇವಿಂಗ್ಸಲ್ಲಿ ಅಥವಾ ನಾನು ಜನ್ರೇಟ್ ಮಾಡಿದ ಇನ್ಕಮಲ್ಲಿ, ಅಂದರೆ ನಾನು ಕೆಲವೊಂದು ಮನೆಯಲ್ಲಿ ಕೂತ್ಕೊಂಡೇ ನಾನು ಕೆಲವೊಂದು ಜನ್ರೇಟ್ ಮಾಡ್ತೀನಿ ಇನ್ಕಮ್ಸ್, ಅಂದರೆ ಕೆಲವೊಂದು ಇನ್ವೆಸ್ಟ್ಮೆಂಟ್ಸಲ್ಲಿ. ಸೊ ಅದರಲ್ಲಿ ಬಂದಿದ್ದಂಥ ಇನ್ಕಮ್, ಸೊ ಅದನ್ನು ನಾನು ತೊಗೊಂಡು ಅವ್ರಿಗೆ ಒಂದು ಗಿಫ್ಟ್ ಕೊಡ್ತಾಯಿದ್ದೀನಿ. ಸೊ ಹಾಗಾಗಿ ಜಸ್ಟ್ ಸಿಂಪಲ್ ಗಿಫ್ಟ್, ಟೀ ಶರ್ಟ್ ಅಥವಾ ಅವ್ರಿಗೇನು ಬೇರೆ ಏನು ಆಪ್ಷನ್ ಸಿಗುತ್ತೆ ಚೆನ್ನಾಗಿ ಅವ್ರಿಗೇನು ಇಷ್ಟನೋ ಸೊ ಅದನ್ನು ತೊಗೊಳ್ಬೋದು. ಅವ್ರು ಯೂಶ್ವಲಿ ಟೀ ಶರ್ಟೇ ತೊಗೋತಾರೆ, ಅಷ್ಟಂದರೆ ಫಾರ್ಮಲ್ಸ್ ಮಾತ್ರ ಅವರು ಸ್ಟಿಚ್ ಮಾಡಿಸ್ತಾರೆ. ಸೊ ಹಾಗಾಗಿ ಫಾರ್ಮಲ್ಸ್ ಇನ್ನಿಲ್ಲಿ ಸಿಗೋದಿಲ್ಲ ನಾನು ಹೋಗೋದ ಕಡೆ. ಸೊ ಅವ್ರಿಗಂತ ಟೀ ಶರ್ಟೇ ತೊಗೊಳ್ತಾ ಇದ್ದೀನಿ. ಸಾರಿಯಸ್ ಟೀ ಶರ್ಟ್ ತೊಗೋದಾರೋ ಅವ್ರಿಗೆ ಬಿಟ್ಟಿದ್ದು. ಮತ್ತು ಅವ್ರಿಗಂತ ಸ್ಪೆಷಲ್ ಆ್ಯಕ್ಚುಲಿ ಅವ್ರಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ, ಆದರೆ ಅವರು ಬೇಡ ಅಂದರು. ಯಾಕಂದರೆ ಸ್ವೀಟ್ ನಾನು ಆಲ್ರೆಡಿ ಕೇಕ್ ಮಾಡಿದ್ದೆ, ಮನೆಯಲ್ಲೇ ಮಾಡಿದ್ದೆ ನಾನು ಕೇಕು. ಈಗ ನನ್ನ ಕಡೆ ಅವನ್ ಇದೆ. ಸೊ ಹಾಗಾಗಿ ನಾನು ಬೇಕಿಂಗ್ ನನಗೆ ಇಷ್ಟ. ಸೊ ಹಾಗಾಗಿ ನಾನು ಬೇಕಿಂಗ್ಗೋಸ್ಕರನೇ ನಾನು ತೊಗೊಂಡಿದ್ದು ಅವನ್. ಸೊ ಈ ಸಲ ನಾನು ಬೇಕ್ ಮಾಡಿದೆ ಮತ್ತು ಕೇಕ್ ನ್ಯೂ ಇಯರ್ಲಿ ಮಾಡಿದ್ದು ನಾನು. ನೀವೇನು ಬ್ಲಾಗ್ಸ್ ನೋಡಿಲ್ಲ ಅಂತಂದರೆ ನೋಡಿ ನನ್ನ ನ್ಯೂ ಇಯರ್ ಬ್ಲಾಗ್ಸ್. ಸೊ ಅದರಲ್ಲಿ ಮಾಡಿದ್ದು ಲಾಸ್ಟು. Happy birthday to you, happy birthday to you dear hubby, happy birthday to you, may God bless you, may God bless you, may God bless you dear hubby, happy birthday to you. Hey, Aman, clap, 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 clap. Yay, happy birthday, Papa. Amana, khongal, dada. Happy birthday. Thank you. Happy birthday, darling. ಈಗ ಬಂದಿದ್ದೀವಿ ಝೂಡಿಯೋಗೆ. ಇದು ನಮ್ಮ ಮನೆಯಿಂದ ತುಂಬ ಹತ್ತಿರ ಆಗುತ್ತೆ ನಮಗೆ. ಚೆನ್ನಾಗಿದೆ ಇದೊಂದು ಶಾಪಿಂಗ್ ಇದು ಅಪೆರಲ್ಸ್ಗೆ ತುಂಬ ಹತ್ತಿರನಿದೆ. ಮತ್ತು ನನಗೆ ಇಲ್ಲಿ ಇಷ್ಟ ಆಗುತ್ತೆ ವೆರೈಟೀಸ್ ಮತ್ತು ಕ್ವಾಲಿಟಿ ಆಗಿರ್ಬೋದು, ಮತ್ತು ತುಂಬ ಸ್ಟೈಲಿಶ್ ಆಗಿ ಕುರ್ತೀಸು, ಡ್ರೆಸ್ಸು, ಟಾಪ್ಸು ಎಲ್ಲ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಚೆಕ್ ಮಾಡ್ತಾಯಿದ್ದೀನಿ ಇವ್ರಿಗೋಸ್ಕರ ಏನು ತೊಗೊಳ್ಬೇಕು ಅಂತ. ಪ್ರಾಬಬ್ಲಿ ಟೀ ಶರ್ಟೇ ತೊಗೊಳ್ತಾರವರು, ಫಾರ್ಮಲ್ಸ್ ತೊಗೊಳ್ಳೋದಿಲ್ಲ. ಸೊ ಅದನ್ನೇ ನೋಡ್ತಾ ಇದ್ದೀನಿ. ಏನಾದರೂ ಬೇರೆ ಥರ ಏನಾದರೂ ಪ್ರಿಂಟ್ ಇರೋದು ಅಥವಾ ಏನಾದರೂ ಬೇರೆ ಇರೋದನ್ನು ಈ ಸಲ ಟ್ರೈ ಮಾಡಬೇಕು ಅಂತ. ಯಾಕಂದರೆ ಅವರು ತುಂಬ ಸಿಂಪಲ್, ಜಸ್ಟ್ ಲೈನ್ ಇರೋದು ಅಥವಾ ಚೆಕ್ಸ್ ಇರೋದು ಅಥವಾ ಈ ಥರ ನೋಡ್ತಾರೆ. ಈ ಥರ ಫಂಕಿ ಅಥವಾ ಸ್ವಲ್ಪ ಇದರಲ್ಲಿ ನೋಡೋದಿಲ್ಲ ಅವರು. ಈ ಥರ ನೋಡಿ ನಾನೀಗ ಏನು ನೋಡ್ತಾ ಇದ್ದೀನಿ, ಸೊ ಈ ಥರ ಪ್ರಿಂಟ್ ಇರೋದು, ರೈಟಿಂಗ್ಸ್ ಇರೋದು ಅದೆಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲ. ತುಂಬಾ ಸಿಂಪಲ್ ಪ್ಲೇನಾಗಾದರೂ ತೊಗೊಳ್ತಾರೆ, ಅಥವಾ ಜಸ್ಟ್ ಒಂದೇನಾದರೂ ಪ್ರಿಂಟ್ ಇದ್ದರೆ, ಜಸ್ಟ್ ಸ್ಮಾಲ್ ಪ್ರಿಂಟ್ಸ್ ಇದ್ದರೆ ಅಷ್ಟೇ ತೊಗೊಳ್ಳೋದು. ಸೊ ಅದೇ ಅವ್ರಿಗೆ ಹೇಳ್ತಾ ಇದ್ದೆ, ಈ ಸಲ ಸ್ವಲ್ಪ ಬೇರೆ ಥರ ಏನಾದರೂ ತೊಗೊಳ್ರಿ, ಕಾಲರ್ ಇರೋದು ಅಥವಾ ಈ ಥರ ಏನಾದರೂ ತೊಗೊಳ್ರಿ ಅಂತ. ರೌಂಡ್ ನೆಕ್ಸ್ ಅವ್ರಿಗೆ ಕಾಲರ್ ಟೀ ಶರ್ಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಅದಕ್ಕೆ ನಾನು ಕಾಲರ್ ಇರೋಂಥ ಟೀ ಶರ್ಟ್ಸ್ ನೋಡಿ ಅಂತ ಹೇಳ್ತಾ ಇದ್ದೆ. ಸೊ ಅವ್ರ ಸೆಕ್ಷನ್ಸಲ್ಲಿ ನೋಡ್ತಾ ಇದ್ದೀನಿ. ಹಾಗೆಯೇ ನಾನು ನೋಡ್ತಾ ಇದ್ದೆ, ಅಂದರೆ ನನಗೆ ಕುರ್ತೀಸ್ ಆಗಿರ್ಬೋದು ಅಥವಾ ಟಾಪ್ಸ್ ಎಲ್ಲ ಇಲ್ಲಿ ತುಂಬ ಇಷ್ಟ ಆಗುತ್ತೆ. ಸೊ ಅದನ್ನೇ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ. ಚೆನ್ನಾಗಿದೆ, ಕಿಡ್ಸ್ ವೇರು ತುಂಬ ಚೆನ್ನಾಗಿದೆ. ಅಮೆದು ಎಲ್ಲ ಇಲ್ಲಿ ಚೆನ್ನಾಗಿ ಬಟ್ಟೆ ಸಿಗುತ್ತೆ. ಇಲ್ಲಿ ತೊಗೊಳ್ತೀನಿ ಅಥವಾ ಬೇಬಿ ಕೇರಲ್ಲಿ ಫಸ್ಟ್ ಕ್ರೈಲ್ ತೊಗೋತೀನಿ. ಸೊ ಈಗ ನೋಡಿ ಇದು ಟೀ ಶರ್ಟ್, ಇದು ಲೈನ್ ಏನು ಕಾಣಿಸ್ತಾ ಇದೆ, ಇದು ಪಿಂಕ್ ಕಲರ್. ಅದು ನನಗೆ ಇಷ್ಟ ಆಯಿತು. ಆದರೆ ಅವ್ರು ಹೇಳ್ತಾಯಿದ್ರು ಇದು ಪಿಂಕ್ ಬೇಡ, ಅವ್ರು ಆಲ್ರೆಡಿ ಹಾಕ್ಕೊಂಡಿದ್ದಾರೆ ಪಿಂಕ್. ಸೊ ಲೈಟಿಶ್ ಪಿಂಕ್ ಆಗಿದೆ, ಬೇಡ ಅಂತ. ಸೊ ಹಾಗೆಯೇ ನೋಡ್ತಾಯಿದ್ರು ಬೇರೆ ಕಲರ್. ಸೊ ಅದರಲ್ಲೇ ಆ ಲೈನ್ಸಲ್ಲೇ ಈ ಥರ ನಮಗೆ ಒಂದು ಗ್ರೀನ್ ಕಲರ್, ವೈಟ್ ಮತ್ತು ಗ್ರೀನ್
ಕಾಂಬಿನೇಷನ್ ಇರೋಂಥ ಸಿಕ್ತು. ಸೊ ಇದು ಸೋಬರ್ ಆಗಿದೆ, ಅವ್ರಿಗೆ ಇಷ್ಟ ಆಯ್ತಿದ್ದು. ಸೊ ಈ ಥರನೇ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ಬೇಕು ಮತ್ತು ಸೋಬರಾಗಿ ಲುಕ್ ಕೊಡಬೇಕು, ಅದನ್ನೇ ಅವರು ಚೂಸ್ ಮಾಡ್ತಾರೆ. ಸೊ ಇದನ್ನು ಚೂಸ್ ಮಾಡಿಕೊಂಡ್ರು. ಹೇಳ್ತಾ ಇದ್ದೆ ಇನ್ನೊಂದು ತೊಗೊಳ್ರಿ ಅಂತ. ಸೊ ಅವರು ಸ್ವಲ್ಪ ಇದು ಅಂದರೆ ನಾನು ಕೊಡಿಸ್ತಾ ಇದ್ದೀನಿ ಅಂತಂದ್ರೂ ಅವರು ಕಂಜೂಸು, ಅವರು ತೊಗೊಳೋದಿಲ್ಲ. ಅವ್ರಿಗೆ ನೆಸೆಸಿಟಿ ಇದ್ದರೆ ಮಾತ್ರ ತೊಗೊಳ್ಳೋದು. ಸೊ ಇವತ್ತೇನೋ ಅವ್ರ ಬರ್ಡೇ ಇದೆ, ನಾನು ತುಂಬ ಹೇಳ್ತಾ ಇದ್ದೀನಿ ತೊಗೊಳ್ಳಿ ಅಂತ, ಅದಕ್ಕೆ ಬಂದಿದ್ದು, ಇಲ್ಲಾಂದರೆ ಅವಳು ತೊಗೊಳ್ತಾ ಇರಲಿಲ್ಲ. ಸೊ ಈಗ ತೋರಿಸ್ತಾ ಇದ್ದೀನಿ ನೋಡಿ ನಾನೇನು ತೊಗೊಂಡೆ ಅಂತಂದರೆ, ನಾನು ಯಾವಾಗಲೂ ಮಾಡ್ತಾನೇ ಇರ್ತೀನಿ ಶಾಪಿಂಗ್. ನಾನು ಎಷ್ಟು ಅಂದ್ಕೊಳ್ತೀನಿ ತೊಗೊಳ್ಬಾರ್ದು ಇವಾಗ ಇದೆ ಎಲ್ಲನೂ, ಸೊ ಬೇಡ ಅಂತ. ಆದ್ರೂ ಸ್ವಲ್ಪ ಏನಾದರೂ ಇಷ್ಟ ಆದರೆ ಕಣ್ಣಿಗೆ ಬಿದ್ದರೆ ತೊಗೊಂಡೇ ಬಿಡ್ತೀನಿ. ಸೊ ಹಾಗೆಯೇ ಒಂದು ಕುರ್ತಿ ಎತ್ಕೊಂಡು ಬಂದೆ. ನನಗೆ ಕುರ್ತೀಸ್ ಅಂದರೆ ತುಂಬ ಇಷ್ಟ. ಅಂದರೆ ನಾರ್ಮಲಿ ನಾನು ಹೊರಗಡೆ ಹೋಗುವಾಗೆಲ್ಲ ಅಥವಾ ಟೆಂಪಲ್ಸ್ಗೆಲ್ಲ ಜಾಸ್ತಿ ನಾನು ಕುರ್ತಿ ವೇರ್ ಮಾಡ್ತೀನಿ. ಹಾಗಾಗಿ ಆಮೇಲೆ ಅಮ್ಮೆಗೆ ಸ್ವಲ್ಪ ಬಟ್ಟೆನ ತೊಗೊಂಡೆ. ಅಮ್ಮೆಗೆ ಪ್ಯಾಂಟು ಮತ್ತು ಈ ಥರ ಟಿ ಶರ್ಟ್ಸನ್ನು ತೊಗೊಂಡೆ. ನಾನು ಇದನ್ನು ತುಂಬ ಯೂಸ್ ಮಾಡ್ತೀನಿ ಅವನಿಗೆ. ಬಟ್ಟೆ ಇದು ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ಫೇಡ್ ಆಗೋದಿಲ್ಲ, ಕ್ವಾಲಿಟಿ ಮಾತ್ರ ಸಖತ್ತಾಗಿರುತ್ತೆ. ಸೊ ಹಾಗಾಗಿ ನಾನು ಅಲ್ಲೇ ಜಾಸ್ತಿ ಪ್ರಿಫರ್ ಮಾಡೋದು ಅಲ್ಲಿ ಝೂಡಿಯೋದಲ್ಲಿ. ಸೊ ನೋಡಿ ಇದು ಕೂಡ ಚೆನ್ನಾಗಿದೆ. ಇವ್ರ ಬಟ್ಟೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತಿದ್ದು. ಕಲರು ಫೇಡ್ ಆಗೋದಿಲ್ಲ, ಫೇಡ್ ಆಗೋದಿಲ್ಲ. ಸೊ ಇದೆಲ್ಲ ಅಮೆಗೆ ಕಿಡ್ಸ್ ವೇರ್ ಕೂಡ ಚೆನ್ನಾಗಿದೆ. ಸೊ ನಮ್ಮ ಇಷ್ಟು ಶಾಪಿಂಗ್ ಆಯಿತು. ಸೊ ಫೈನಲಿ ನನಗೆ ಖುಷಿ ಇದೆ, ನಾನು ಏನಾದರೂ ಕೊಡಿಸ್ದೆ ಅಂತ ಅವ್ರಿಗೆ. ಸೊ ಹೀಗಿತ್ತು ನಮ್ಮ ಈ ದಿನ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ, ಮತ್ತು 1 ಪಾಯಿಂಟ್ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ